ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರುವಂಥದ್ದು ಇಗ್ನೋ ಜುಲೈ ಸೆಷನ್ನ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ODL ಪ್ರೋಗ್ರಾಮಿಗಿರುವಂಥ ಅಡ್ಮಿಷನ್ ಪೋರ್ಟಲ್ ಆಗಿದೆ. ಇದು ಜುಲೈ 31 ಲಾಸ್ಟ್ ಡೇಟು ಅಪ್ಲೈ ಮಾಡಲಿಕ್ಕೋಸ್ಕರ ಅಡ್ಮಿಷನಿಗೆ, ರಿಜಿಸ್ಟ್ರೇಷನಿಗೆಲ್ಲ. ಅದು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಆಗಸ್ಟ್ವರೆಗೆ ಇರ್ತದೆ. ಇನ್ನು PG ಸರ್ಟಿಫಿಕೇಟ್ ಇನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಫ್ CBR ಇನ್ ಡಿಸಾಸ್ಟರ್ಸ್, ಮತ್ತು ಸರ್ಟಿಫಿಕೇಟ್ ಇನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್ ಎನಾಬ್ಲಿಂಗ್ ಇನ್ಕ್ಲೂಷನ್ ಹಿಯರಿಂಗ್ ಇಂಪೇರ್ಮೆಂಟ್, ಈ 4 ಕೋರ್ಸ್ ಉಂಟಲ್ಲ. ಸರ್ಟಿಫಿಕೇಟ್ ಇನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್ ಎನಾಬ್ಲಿಂಗ್ ಇನ್ಕ್ಲೂಷನ್ ವಿಷುವಲ್ ಇಂಪೇರ್ಮೆಂಟ್, ಸರ್ಟಿಫಿಕೇಟ್ ಇನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್ ಎನಾಬ್ಲಿಂಗ್ ಇನ್ಕ್ಲೂಷನ್ ಇನ್ ಇಂಟೆಲೆಕ್ಚುವಲ್ ಡಿಸ್ಯಾಬಿಲಿಟಿ. ಇದು 4 ಪ್ರೋಗ್ರಾಮು ಅಡ್ಮಿಷನ್ ತಗೊಳ್ಳೋರಾದರೆ ಈ ಒಂದು ಹೇಳಿದ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಬೇಕು. ಮೊದಲನೇದಾಗಿ ನಮಗೆ ಬೇಕಾದಂತಹ ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪ್ರೋಗ್ರಾಮ್ ಲಿಸ್ಟಿಂದ. ಆಮೇಲೆ ಅದರ ಕಾಮನ್ ಪ್ರಾಸ್ಪೆಕ್ಟಸನ್ನು ಡೌನ್ಲೋಡ್ ಮಾಡಬೇಕು. ಅದು ಗೂಗಲಲ್ಲಿ ಆ ಕೋರ್ಸ್ ಯಾವುದು ಅಂತ ಅದು ಟೈಪ್ ಮಾಡಿ ಅದರ ಪ್ರಾಸ್ಪೆಕ್ಟಸ್ ಅಂತ ಹೇಳಿ ಡೌನ್ಲೋಡ್ ಮಾಡಿ ಟೈಪ್ ಮಾಡಿದರೆ ನಮಗೆ ಸಿಗ್ತದೆ. ಆಮೇಲೆ ಇದಕ್ಕೆ ಆಪಾರ್ ID ಬೇಕು, ಬಿಫೋರ್ ರಿಜಿಸ್ಟ್ರೇಷನ್ ಅದು ಬೇಕು. ಅದು ಹೇಗೆ ಮಾಡೋದು ಅಂತೇಳಿ, ಡಿಜಿಲಾಕರ್ ಓಪನ್ ಮಾಡಿ ಅದರಲ್ಲಿ ಗೆಟ್ ಸ್ಟಾರ್ಟೆಡ್ ಕೊಡುವ. ಆಲ್ರೆಡಿ ಲಾಗಿನ್ ಆಗಿದ್ದರೆ ನೀವು ಆಪಾರ್ ID ಅಂತ ಹೇಳಿ ಸರ್ಚ್ ಮಾಡಿ ಇದ್ರೆ ಸಾಕು. ಇಲ್ಲ ಅಂತಂದರೆ ಲಾಗಿನ್ ಆಗಬೇಕು. ಫೋನ್ ನಂಬರ್ ಇಟ್ಕೊಂಡು ವೆರಿಫೈ ಆಗಬೇಕು. OTP ಬರ್ತದೆ, OTP ಟೈಪ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು, ವೆರಿಫೈ ಮಾಡಬೇಕು. ಆಧಾರ್ ಕಾರ್ಡ್ನಲ್ಲಿರುವಂಥ ಮೊಬೈಲ್ ನಂಬರಿಗೆ ಒಂದು OTP ಹೋಗ್ತದೆ, ಟೈಪ್ ಮಾಡಿ. ಸೆಕ್ಯೂರಿಟಿ ಪಿನ್ ಇಡಬೇಕು. ಅದರಲ್ಲಿ ಹೇಳಿದ್ದಾರೆ ನೋಡಿ, ಸಿಂಪಲ್ ಆಗಿರುವಂಥದ್ದು ಯಾವುದು ಇಡಬಾರ್ದು ಅಂತ ಹೇಳಿ. ಕಂಪ್ಲೀಟ್ ಕೊಟ್ಟರೆ ಆಯಿತು. ಆಮೇಲೆ ಸರ್ಚ್ ಬಾರಲ್ಲಿ ಆಪಾರ್ ID ಅಂತ ಹೇಳಿ ಕೊಟ್ಟರೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್, ಅದರಲ್ಲಿ ನಾವು ಜೆಂಡರು ಮತ್ತು ಬಾಕಿ ಡೀಟೇಲ್ಸ್ ಎಲ್ಲ ಕೊಡಬೇಕು. ಒಂದಷ್ಟು ಕೊಟ್ಟು ಸಬ್ಮಿಟ್ ಮಾಡಿದರೆ ಫೆಚಿಂಗ್ ಡಾಕ್ಯುಮೆಂಟ್ ಅಂತ ಬಂದು ನಮಗೆ ಡಾಕ್ಯುಮೆಂಟ್ ಈ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಬಿಫೋರ್ ಪ್ರೊಸೀಡಿಂಗ್ ಫಾರ್ ಫೈಲಿಂಗ್ ದ ಫಾರ್ಮ್ ಆನ್ಲೈನ್ ದ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ದ ಫಾಲೋವಿಂಗ್: ಕ್ಲಿಯರ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ, ವೈಟ್ ಬ್ಯಾಕ್ಗ್ರೌಂಡ್, ಲೆಸ್ ದೆನ್ 100 KB, ಇದೆಲ್ಲ ಅಪ್ಲೋಡ್ ಮಾಡಲಿಕ್ಕಿರುವಂಥದ್ದು. ಮತ್ತು ಸಿಗ್ನೇಚರು, ಎಜುಕೇಷನಲ್ ಕ್ವಾಲಿಫಿಕೇಷನು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಕ್ಯಾಟಗರಿ ಸರ್ಟಿಫಿಕೇಟ್ ಆದರೆ SC ST OBC ಆ ಒಂದು ಇದರಲ್ಲಿ ಬರುವವರಿಗೆ ಕ್ಯಾಟಗರಿ ಸರ್ಟಿಫಿಕೇಟು ಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತಂದರೆ ಈ B.Ed ಎಲ್ಲ ಮಾಡುವವರಿಗೆ ಆಗಿರ್ಬೋದು ಅಂತ ತಗೋತಾರೆ. ಬಾಕಿ ಸಬ್ಜೆಕ್ಟ್ಗಳಿಗೆ, ಬಾಕಿ ಕೋರ್ಸ್ಗಳಿಗೆಲ್ಲ ಫೀಸ್ ಕಟ್ಟುವುದು. ಮತ್ತು ಈ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅದು ನಾವಿಲ್ಲಿ ಡಿಜಿಟಲ್ ಸೇವಾ ಕೇಂದ್ರ ಅಥವಾ ಅಕ್ಷಯದಲ್ಲೆಲ್ಲ ಹೋದರೆ ಮಾಡಿಕೊಡ್ತಾರೆ. ಇಲ್ಲಾಂತಂದರೆ ಸ್ಟಡಿ ಸೆಂಟ್ರಲ್ಲಿ ಕೇಳಿ ನೋಡ್ಬೋದು. ಮತ್ತು ಅಡ್ಮಿಷನ್ ಕನ್ಫರ್ಮೇಷನ್ ಮಾಡೋಕ್ಕಿಂತ ಮುಂಚೆ ಆಗಿದ್ದರೆ ನಮಗೆ ರೀಫಂಡ್ ಮಾಡ್ಬೋದು, ಕ್ಯಾನ್ಸಲ್ ಮಾಡಲಿಕ್ಕೋಸ್ಕರ ಅಡ್ಮಿಷನು. ಅದು ಫುಲ್ ಅಮೌಂಟ್ ಸಿಗೋದಿಲ್ಲ, ಡಿಡಕ್ಷನ್ ಬರ್ತದೆ ಅದರಲ್ಲಿ ಅಂತ ಹೇಳಿದ್ದಾರೆ. ಮತ್ತು ನಮಗಿದರಲ್ಲಿ ಟೆಕ್ಸ್ಟ್ ಬುಕ್ಗಳು, ಸ್ಟಡಿ ಮೆಟೀರಿಯಲ್ ಸಾಫ್ಟ್ ಕಾಪಿಯಾಗಿ ಅಥವಾ ಫಿಸಿಕಲ್ ಮೋಡಲ್ಲಿ 2 ಆಪ್ಷನ್ ಉಂಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.